ಹಸಿರು ಟವಲ್ ಗತ್ತು ನಿಮ್ಗೇನ್ ಗೊತ್ತು? ಎಸಿರು ನಾಯಕರ ವಿರುದ್ಧ ರಘುನಾಥ ರೆಡ್ಡಿ ಗರಂ. ಫೈರ್ ನ್ಯೂಸ್, ಇದು ಜನರ ಧ್ವನಿ. ಅನ್ಯಾಯದ ವಿರುದ್ಧ ಸಿಡಿಯೋ ಜ್ವಾಲಾಮುಖಿ. ಮತ ಹಾಕಿಸಿಕೊಳ್ಳುವಾಗ ಹಸಿರು ಟವಲ್ ಹಾಕೊಂಡು ಅಣ್ಣ ಬಾವ ಮೈದುನ ಅಂತ ಮನೆ ಬಾಗಿಲಿಗೆ ಬಂದ ಬೂಟಾಟಿಕೆ ರಾಜಕಾರಣಿಗಳೇ ಎಸಿ ರೂಮಲ್ಲಿ ಚೇರ್ ಮೇಲೆ ಕೂತು ಪ್ರೆಸ್ ಮೀಟ್ ಮಾಡೋ ನಾಯಕರೇ, ಇತ್ತ ನೋಡಿ ಸ್ವಾಮಿ, ನಿಮ್ಮ ಕಣ್ಣಿಗೆ ಚಿಂತಾಮಣಿಯ ಚೇಳೂರು ರಸ್ತೆಯಲ್ಲಿ ಚೆಲ್ಲಿರೋ ಟೊಮ್ಯಾಟೊ ರಕ್ತದ ತರ ಕಾಣ್ತಿಲ್ವಾ? ಸಾಲದ ಸುಡಿಗೆ ಸಿಲುಕಿ ನಮ್ಮ ಅನ್ನದಾತರು ಇವತ್ತು ಸಾವಿನ ದವಡೆಗೆ ತಲುಪಿದ್ರು ನಿಮ್ಗೇನು ಗಂಧಾನೇ ಇಲ್ವಾ? ಇವತ್ತು ನಮ್ಮ ಫೈರ್ ನ್ಯೂಸ್ ಕ್ಯಾಮೆರಾ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘದ ಗರ್ಜನೆಗೆ ಇಡೀ ಆ ಕಣ್ಣೀರಿನ ಕತೆ ಕೇಳಿದ ರೈತರ ರೋಷಾವೇಶದ ಲೈವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಳೆ ಬಂದ್ರೆ ನೆಲಕಡಲೆ ಕಲ್ಲೆಕಾಯಿ ಬದಲಾಯಿಸಿಕೊಂಡು ಬದುಕೋರು ಈ ರೈತರು. ಕಳೆದ 20 ವರ್ಷಗಳಿಂದ ಈ ಭಾಗವನ್ನು ಆಳಿದ ಸರ್ಕಾರಗಳು ಇವರಿಗೊಂದು ನೀರಾವರಿ ಯೋಜನೆ ತರಲಿಲ್ಲ. ಆದರೂ ಒಕ್ಕಲತನ ಬಿಡದ ಛಲಗಾರರು ನಮ್ಮ ರೈತರು 1 ಎಕರೆ ಟೊಮ್ಯಾಟೊ ಬೆಳೆಯೋಕೆ ಬರೋಬ್ಬರಿ 4 ರಿಂದ 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಈ ವರ್ಷ ರೋಗ ಕಮ್ಮಿ ಆಯಿತು ಅಂತ ಖುಷಿ ಪಡೋ ಅಷ್ಟರಲ್ಲೇ ಮಾರುಕಟ್ಟೆಯಲ್ಲಿ ಇವರ ರಕ್ತಕ್ಕೆ ಬೆಲೆ ಇಲ್ಲದೆ ಒದ್ದಾಡೋ ಪರಿಸ್ಥಿತಿ ಬಂದಿದೆ. ಒಂದು ಬಾಕ್ಸಿಗೆ ಕೇವಲ 150 ರೂಪಾಯಿ ಕೂಗ್ತಾರೆ. ಕೊನೆಗೆ ಅದನ್ನೂ ತಗೊಳ್ಳದೆ ರೈತನನ್ನ ನಿಸ್ಸಹಾಯಕನನ್ನಾಗಿ ಮಾರುಕಟ್ಟೆಯಲ್ಲೇ ಬಿಟ್ಟು ಹೋಗೋ ಹಾಗೆ ಮಾಡಿದ್ದಾರೆ. ಬ್ಯಾಂಕಲ್ಲಿ ಒಡವೆ ಇಟ್ಟಿದ್ದಾರೆ, ಹಸು ಮಾರಿದ್ದಾರೆ, ಖಾಸಗಿ ಸಾಲ ಮಾಡಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಫೀಸ್ ಕಟ್ಟೋಣ ಅಂತ ಮಾರುಕಟ್ಟೆಗೆ ಬಂದ್ರೆ ಇವತ್ತು ಸಾವಿರಾರು ರೈತ ಕುಟುಂಬಗಳು ಬೀದಿ ಪಾಲಾಗಿವೆ. ಇದೇ ಆಕ್ರೋಶಕ್ಕೆ ಇವತ್ತು ಚಿಂತಾಮಣಿಯ ಚೇಳೂರು ರಸ್ತೆಯಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಜೆ.ವಿ. ರಘುನಾಥ ರೆಡ್ಡಿ ನೇತೃತ್ವದಲ್ಲಿ ಬೃಹತ್ ರಸ್ತೆ ತಡೆ ಪ್ರತಿಭಟನೆ ನಡೆಯಿತು. ಸಿಎಂ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ರೈತರು ಸೀದಾ ಎಚ್ಚರಿಕೆ ಕೊಟ್ಟಿದ್ದಾರೆ. ಟೊಮ್ಯಾಟೋಗೆ ವಿಶೇಷ ಮಂಡಳಿ ಸ್ಥಾಪನೆ ಮಾಡಿ ಕೆಜಿಗೆ ಕನಿಷ್ಠ 50 ರೂಪಾಯಿ, 15 ಕೆಜಿ ಬಾಕ್ಸ್ಗೆ 750 ರೂಪಾಯಿ ಬೆಂಬಲ ಬೆಲೆ ಕೊಡಲೇಬೇಕು ಅಂತ ಗುಡುಗಿದ್ದಾರೆ. ಇದೇ ವೇಳೆಯಲ್ಲಿ ರೈತ ಸಂಘ ರಾಜ್ಯಾಧ್ಯಕ್ಷ ರಘುನಾಥ ರೆಡ್ಡಿ ಮಾತನಾಡಿ, ಎಲೆಕ್ಷನ್ ಟೈಮಲ್ಲಿ ಹಸಿರು ಟವಲ್ ಹಾಕೊಂಡು ಅಣ್ಣ ಬಾವ ಮೈದುನ ಎಲ್ಲಿದ್ದೀರಪ್ಪ ಅಂತ ಬರ್ತಿರಲ್ಲ, ಇವಾಗ ಎಲ್ಲಿದ್ದೀರಿ ಸ್ವಾಮಿ ನೀವು? ಚೇರ್ಗಳ ಮೇಲೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋದಲ್ಲ, ರೈತರ ಹೊಲದ ಹತ್ರ ಬನ್ನಿ, ರೈತರ ಮನೆ ಹತ್ರ ಬನ್ನಿ. ನಮ್ಮ ರೈತರೆಲ್ಲ ಸಾವಿಗೆ ಹತ್ರ ಹೋಗಿದ್ದಾರೆ. ವಿರೋಧ ಪಕ್ಷದವರಾದ ಬಿಜೆಪಿ ಮತ್ತು ಜೆಡಿಎಸ್ನವರೇ, ನಿಮ್ಗೇನು ಅತಿ ಹೆಚ್ಚಿನ ಜವಾಬ್ದಾರಿ ಇಲ್ವಾ? ಯಾಕೆ ನೀವು ಹೋರಾಟ ಮಾಡ್ತಿಲ್ಲ? ಡಿ.ಕೆ. ಶಿವಕುಮಾರ್ ಅವರೇ 1 ವಾರದೊಳಗಾಗಿ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂದ್ರೆ ಎಪಿಎಂಸಿ ಮಾರುಕಟ್ಟೆ ಬಂದ್ ಮಾಡ್ತೀವಿ, ಇಡೀ ಜಿಲ್ಲೆ ತಾಲೂಕನ್ನೇ ಬಂದ್ ಮಾಡ್ತೀವಿ, ನಮ್ಮೆಲ್ಲ ರಾಷ್ಟ್ರೀಕೃತ ಬ್ಯಾಂಕ್ ಸಾಲ, ಖಾಸಗಿ ಸಾಲ, ಒಡವೆ ಸಾಲ ಮನ್ನಾ ಮಾಡಬೇಕು, ಉಚಿತ ಬಿತ್ತನೆ ಬೀಜ ಕೊಡಬೇಕು ಎಂದು ಒತ್ತಾಯಿಸಿದರು. ನಂತರ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಹಾಗೂ ಎಪಿಎಂಸಿ ಕಾರ್ಯದರ್ಶಿಗಳಿಗೆ ಮನೆ ಪತ್ರವನ್ನು ನೀಡಿದರು. ಈ ಮಹಾ ಹೋರಾಟದ ಮುಂಚೂಣಿಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸುಮಂತ್, ಮುಖಂಡರಾದ ಮಂಜುನಾಥ್, ವೆಂಕಟರೆಡ್ಡಿ ಹಾಗೂ ಶ್ರೀರಾಮ್ ರೆಡ್ಡಿ ಜೊತೆಯಾಗಿ ನಿಂತಿದ್ರು. ಇವರೊಂದಿಗೆ ತಾಲೂಕು ಕಾರ್ಯಾಧ್ಯಕ್ಷರಾದ ಶ್ರೀರಾಮಪ್ಪ, ವೆಂಕಟಸುಬ್ಬಾರೆಡ್ಡಿ, ರಾಮಚಂದ್ರ ರೆಡ್ಡಿ, ಯಲ್ಲಪ್ಪ, ಮಸ್ಸಿ ಶ್ರೀನಿವಾಸ್, ಮತ್ತೊಬ್ಬ ಮುಖಂಡರಾದ ರಾಮಪ್ಪ, ಜೆಎಂ ಕೋನಪ್ಪ, ವೆಂಕಟಸುಬ್ಬರೆಡ್ಡಿ, ಎಸ್.ವಿ. ಗಂಗೋಲಪ್ಪ, ಪಿ. ನಾಗರಾಜ್ ಹಾಗೂ ಶ್ರೀರಾಮ್ ಸೇರಿದಂತೆ ನೂರಾರು ರೈತರು ಒಕ್ಕೊರಲಿನಿಂದ ಧ್ವನಿ ಎತ್ತಿದ್ದಾರೆ. ಅಧಿವೇಶನ ಶುರುವಾಗೋ ಟೈಮಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರು ರೈತರ ಬದುಕಿಗೆ ದಾರಿ ತೋರಿಸ್ತಾರೆ ಅಥವಾ ಫೈರ್ ನ್ಯೂಸ್ ಎಚ್ಚರಿಸಿದಂತೆ ಇಡೀ ಜಿಲ್ಲೆ ಬಂದ್ ಆಗುತ್ತಾ? ಕಾದು ನೋಡಬೇಕು. ಕ್ಯಾಮರಾಮನ್ ಜೊತೆ ಚಿಂತಾಮಣಿ ಸುದ್ದಿ, ಇದು ನಿಮ್ಮ ಫೈರ್ ನ್ಯೂಸ್. ಮಳೆ ಬಂದ್ರೆ ಏನೋ ನೆಲಗಟ್ಲೆ ಕಾಯಿಲು, ಕಲ್ಲೆಕಾಯಿ, ಭತ್ತ ಎತ್ಕೊಂಡು ನಮ್ಮ ಜೀವನವನ್ನು ನಡೆಸ್ತಾ ಇದ್ದಂಥ 2 ಜಿಲ್ಲೆಗಳಲ್ಲಿ ಸುಮಾರು ವರ್ಷಗಳಿಂದ ನಮ್ಮನ್ನಾಡುವಂಥ ಜನಪ್ರತಿನಿಧಿಗಳು, ನಮ್ಮನ್ನಾಡುವಂಥ ಸರ್ಕಾರಗಳು ಯಾವುದೇ 20 ವರ್ಷಗಳಿಂದ ಹೋರಾಟ ಮಾಡಿದ್ರು ಯಾವುದೇ ಒಂದು ಯೋಜನೆ, ನೀರಾವರಿ ಯೋಜನೆ ಆಗಲಿ, ಮಾತಾಡಲಿ, ಮತ್ತೊಂದಾಗಲಿ ನಮಗೆ ಈ ಭಾಗಕ್ಕೆ ನೂರಾರು ವರ್ಷಗಳಿಂದ ನಾವು ಮಾಡಿದ್ರು ಸಮೇತವಾದ ಒಂದು ಯೋಜನೆ ತಲುಪಿಸಿಲ್ಲ. ಆದ್ರೂ ನಾವು ಒಕ್ಕಲ್ತನ ಮಾಡುವಂಥವರು ರೈತರು ವ್ಯವಸಾಯ ಬಿಟ್ಟರೆ ನಮಗೇನೂ ಇಲ್ಲ. ಆದಷ್ಟು ಯಾವನು ಮಾತಾಡಿದ್ರು ಆಗಲ್ಲ. ನಮ್ಮ ಭಾಗದಲ್ಲಿ ಹೆಚ್ಚಿನ 2 ಜಿಲ್ಲೆಗಳಲ್ಲಿ ಟಮಾಟೆಯನ್ನು ಬೆಳಿತೀವಿ. ಟಮಾಟೆ ಬೆಳೆದು 1 ಎಕರೆ ಬೆಳಿಬೇಕಾಗಿದ್ರೆ ಸುಮಾರು 4 ಲಕ್ಷದಿಂದ 5 ಲಕ್ಷವರೆಗೂ ಖರ್ಚು ಬರ್ತದೆ. ಆದ್ರೂ ಅನೇಕ ವರ್ಷಗಳಿಂದ ಟಮಾಟ ಒಂದು ರೋಗಗಳಿತ್ತು. ಈ ವರ್ಷ ಪಾಪ ಸ್ವಲ್ಪ ಮಟ್ಟಕ್ಕೆ ರೋಗ ಕಮ್ಮಿ ಆಗಿತ್ತು. ಈ ವರ್ಷ ಟಮಾಟ ತಗೊಂಡ್ಬಂದ್ರೆ ಒಂದು ರೇಟ್ ಕೂಗ್ತಾರೆ, ಒಂದು 150 ಕೂಗ್ತಾರೆ, ಲಾಸ್ಟಲ್ಲಿ ಎತ್ಕೊಂಡು ಹೋಗಲ್ಲ. ರೈತ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾನೆ. ಆ ಮನೆಗೆ ಹೋಗಿ ಆ ಮಕ್ಕಳಿಗೆ ಏನೋ ವಿದ್ಯಾಭ್ಯಾಸಕ್ಕಾಗುತ್ತೆ, ಇಲ್ಲಾಗ ನಾವು ಸಾಲ ಕಟ್ಕೊಂಡಿದ್ದೀವಿ, ಹಸು ಮಾರಿದ್ದೀವಿ, ಮತ್ತೆ ಗೊಡವೆ ಹಣ್ಣು ಬ್ಯಾಂಕಲ್ಲಿ ಇಟ್ಟಿದ್ದೀವಿ, ಅವು ತೀರ್ಸ್ಕೊಳ್ಳೋಣ, ಈ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಫೀಸ್ ಕಟ್ಟೋಣ ಅಂತ ಮಾರ್ಕೆಟ್ಗೆ ಬಂದರೆ ಆ ರೈತ ನಿಸತ್ತ ಕುತ್ತಿತವಾಗಿ ಸಾವಿರಾರು ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದೆ. ನಮ್ಮನ್ನಾಡುವಂಥ ಮಾನ್ಯ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ಭಾಗದಲ್ಲಿ ಇರುವಂಥವರು ಟಮಾಟಾಗೆ 2 ಜಿಲ್ಲೆಗೂ ಒಂದು ವಿಶೇಷ ಮಂಡಳಿಯನ್ನು ಸ್ಥಾಪನೆ ಮಾಡಿ ನಮ್ಮ ಕನಿಷ್ಠ ಬೆಂಬಲ ಬೆಲೆಯನ್ನು
ಕನಿಷ್ಠ ಬೆಂಬಲ ಬೆಲೆ ಕನಿಷ್ಠ ಒಂದು ಕೆಜಿಗೆ ಒಂದು 50 ರೂಪಾಯಿ ನೀಡಬೇಕು. ಒಂದು 15 ಕೆಜಿ ಬಾಕ್ಸಕ್ಕೆ 750 ರೂಪಾಯಿ ನೀಡಬೇಕು ಅಂತ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ. ವಾರದ ಒಳಗಾಗಿ ನಮ್ಮ ಮಾಹಿತಿ ನೀಡಿಲ್ಲ ಅಂತಂದ್ರೆ ಸರ್ಕಾರ APMC ಮಾರ್ಕೆಟ್ ಅನ್ನು ಬಂದ್ ಮಾಡ್ತೀವಿ. ಬಂದ್ ಮಾಡಿ ನಿರ್ದಾಕ್ಷಿಣ್ಯವಾಗಿ ಬಂದ್ ಮಾಡಿ ಇವತ್ತು ಮಾಡಿರುವಂತ ಎಲ್ಲ ಈ ಟಮಾಟಾಗಿ ಮಾಡಿರುವಂತ ಎಲ್ಲ ಖಾಸಗಿ ಶಾಲೆಗಳು ಮತ್ತೆ ಇತರ ಶಾಲೆಗಳು ಎಲ್ಲ ಬ್ಯಾಂಕ್ಗಳಲ್ಲಿರುವಂತ ಮಾನ್ಯ DK ಶಿವಕುಮಾರ್ ಅವರು ನಮಗೆ ಸಾಲಗಳನ್ನು ಮನ್ನಾ ಮಾಡಬೇಕು. ಯಾವ ಸಾಲಗಳಾದ್ರೆ ಖಾಸಗಿ ಸಾಲ ಆಗ್ಬೋದು, ಈ ಕೈ ಸಾಲಗಳಾಗ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ಗಳಾಗ್ಬೋದು, ಯಾವುದೇ ಬ್ಯಾಂಕಲ್ಲಿ ಇರುವಂತ ನಮ್ಮ ಸಾಲಗಳು ಒಡವೆ ಸಾಲಗಳಾಗ್ಬೋದು, ನಮ್ಮ ಸಂಪೂರ್ಣ ಸಾಲಗಳನ್ನ ಮನ್ನಾ ಮಾಡಿ ನಮಗೆ ಮತ್ತೆ ಬಿತ್ತನೆ ಬೀಜಗಳನ್ನು ಉಚಿತವಾಗಿ ನೀಡಬೇಕು. ಈ ಭಾಗದಲ್ಲಿರುವಂತ ಎಲ್ಲ ರೈತರಿಗೆ ಒಂದು ಬದುಕಕ್ಕೆ ಒಂದು ಉದ್ಯೋಗ ಯೋಜನೆಯಲ್ಲಾಗಲಿ ಕೂಲಿ ಕೂಡ ಇಲ್ಲ. ಸಮೇತ ಸಾವಿರಾರು ಜನ ಇವತ್ತು ಕೂಲಿ ಇಲ್ದಿರ ನಿರ್ದಾಸ್ತವಾಗಿ ಅನ್ಯಾಯ ಆಗಿದ್ದಾರೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಸರ್ಕಾರ ಸ್ಪಂದಿಸಿ ಎಲ್ಲ ಕನಿಷ್ಠ ಬೆಂಬಲವನ್ನು 1 ವಾರದ ಒಳಗಾಗಿ DK ಶಿವಕುಮಾರ್ ಘೋಷಣೆ ಮಾಡಿಲ್ಲ ಅಂತಂದ್ರೆ ಸಂಪೂರ್ಣವಾಗಿ APMC ಮಾರ್ಕೆಟ್ ಅನ್ನು ಬಂದ್ ಮಾಡ್ತೀವಿ, ಜಿಲ್ಲೆಯನ್ನು ಬಂದ್ ಮಾಡ್ತೀವಿ, ತಾಲೂಕನ್ನು ಬಂದ್ ಮಾಡ್ತೀವಿ ಅಂತ DK ಶಿವಕುಮಾರ್ ಸಾಹೇಬರಿಗೆ ಒಂದು ಸರ್ಕಾರಕ್ಕೆ ಈ ಭಾಗದಲ್ಲಿರುವಂತ ಜನಪ್ರತಿನಿಧಿಗಳು ವಿರೋಧ ಪಕ್ಷದವರು BJP ಅವರಾಗ್ಬೋದು, JDS ಅವರಾಗ್ಬೋದು ಅತಿ ಹೆಚ್ಚಿನ ಜವಾಬ್ದಾರಿ ವಿರೋಧ ಪಕ್ಷದಾಗ ಇರ್ತಾರೆ. ಎಲ್ಲ ಬರ್ತಾರೆ, ಅಣ್ಣ ಟವಲ್ ಹಾಕೊಂಡು ಅಣ್ಣ ಬಾವು ಮರ್ದಿ ಎಲ್ಲಿದ್ದೀರಪ್ಪ ಅಂತ ಎಲೆಕ್ಷನ್ ಟೈಮಲ್ಲಿ. ಇವಾಗ ಎಲ್ಲಿದ್ದೀರಿ ಸ್ವಾಮಿ ನೀವು? ಬೇರೆ ಎಲ್ಲೂ ಪ್ರಸೂಲಲ್ಲಿ ಕೂತ್ಕೊಂಡು ಮಾತಾಡ್ತಿರಲ್ಲ, ಚೇರಿಗಲ ಮೇಲೆ ಕೂತ್ಕೊಂಡು. ರೈತರು ಹೊಲದ ಹತ್ರ ಬನ್ರಿ, ರೈತರು ಮನೆ ಹತ್ರ ಬನ್ರಿ. ರೈತರು ಯಾವ ಗೆದ್ದೆಯಲ್ಲಿ ಬದುಕ್ತಾ ಇದ್ದಾರೆ, ಸಾವಿಗೆ ಹತ್ರವಾಗಿದ್ದಾರೆ. ನಮ್ಮ ರೈತರೆಲ್ಲ ಸಾವಿಗೆ ಹತ್ರವಾಗಿದ್ದಾರಲ್ಲ, ನೀವು ಕಾಪಾಡಬೇಕಾಗಿದ್ರೆ ವಿರೋಧ ಪಕ್ಷದವರು ಯಾಕೆ ಹೋರಾಟ ಮಾಡಿಲ್ಲ? ಯಾಕೆ ಜನಪ್ರತಿನಿಧಿ ನಾವು ಮಾತಾಡಲ್ಲ? ಯಾಕೆ ಸ್ವಾಮಿ ನೀವೆಲ್ಲ ನಮ್ಮ ರೈತನನ್ನ ಎಲೆಕ್ಷನ್ ಟೈಮಲ್ಲಿ 3 ಪಕ್ಷಗಳು ಒಂದೇ ಕುಲದಲ್ಲಿ ಬದುಕ್ತಾ ಇದ್ದಾರಲ್ಲ? ರೈತರ ಹೆಸರು ಹೇಳ್ಕೊಂಡು ನಾವು ರೈತರ ಹಸಿರು ಟವಲ್ ಹಾಕೊಂತೀರಾ, ಇನ್ನೊಂದು ಭಾಗ ಹೋಗ್ತಾರೆ ಹಸಿರು ಟವಲ್ ಗೊತ್ತಿದೆ ಸ್ವಾಮಿ ನಿಮಗೆ? ಗೊತ್ತಿದೆ ಸ್ವಾಮಿ? ಅವರು ಪ್ರಾಣ ರಕ್ಷಣೆ ಮಾಡುವಂತ ಶಕ್ತಿ ಇದ್ರೆ ಮಾತ್ರ ಹಸಿರು ಟವಲ್ ಹಾಕೋಬೇಕು. ಮಾತುಗಳು ಹೇಳ್ಕೊಂಡ್ರೆ ದೇವರನ್ನವ್ರ ಮೇಲ್ಗಡೆ ಇರ್ತಾರೆ. ಅದನ್ನು ನಿಮಗೆ ಇದಾಗಬಾರ್ದು, ಶಾಪ ಆಗಬಾರ್ದು. ರೈತರ ಜೊತೆಗೆ ಬನ್ನಿ, ಎಲ್ಲರೂ ಹೋರಾಟ ಮಾಡೋಣ. ಎಲ್ಲ ಸರ್ಕಾರದ ಇತ್ತು, ಬೇರೆ ನಿಮ್ಮ ಖಾಸಗಿ ಕಾರ್ಯಕ್ರಮಗಳಿಗೆ ಹಾಲಿ ಶಾಸಕರು ಜೊತೆಯಲ್ಲಿ ಇರ್ತೀರಾ, ಮಾಜಿ ಶಾಸಕರ ಜೊತೆ ಇರ್ತೀರಾ, ಮಾಜಿ ಮುಖ್ಯಮಂತ್ರಿ ಜೊತೆಯಲ್ಲಿ ಇರ್ತೀರಾ. ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡ್ತಿರಲ್ಲ ಸ್ವಾಮಿ. ನಮ್ಮ ರೈತರ ಪಾತ್ರಕ್ಕೆ ಒಂದು ಕತೆ ಕೂತ್ಕೊಂಡು ನಮ್ಮ ರೈತರ ಮನೆ ಹತ್ರ ಬಂದು ಕೂತ್ಕೊಂಡು ನಮ್ಮ ಬದುಕಲು ಕಟ್ಟಕ್ಕೆ ಒಂದು ದಾರಿ ತೋರಿಸಿ ಸ್ವಾಮಿ ಅಂತ ಒಂದು ಕೈ ಮುಗಿಸಿ ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡುತ್ತಾ, ಮತ್ತೆ ಈ ಭಾಗದಲ್ಲಿ ಬರ್ತಾರೆ, ಯಾವಾಗ ಹೋಗ್ತಾರೆ, ಯಾವ ಜೀವನ ಕಟ್ತೀವೋ ಎಲ್ಲರೂ ಕೂಲಿ ಮಾಡಿ ಅವ್ರು ಆಗೋಗ್ಬಿಟ್ಟಿದ್ದಾರೆ. ದಯಮಾಡಿ ರೈತರ ಬದುಕಕ್ಕೆ ಒಂದು ದಾರಿ ನೀಡಬೇಕು ಅಂತ ಕೈ ಜೋಡಿಸಿ ಮುಗಿಸ್ತಾ ಇದ್ದೀನಿ. ಎಲ್ಲ ಜನಪ್ರತಿನಿಧಿಗಳು ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ವಿಶೇಷವಾಗಿ ಬೆಂಬಲ ಮೇಲೆ ಘೋಷಣೆ ಮಾಡಿ ನಮ್ಮ ರೈತರಿಗೆ ಒಂದು ಬದುಕು ಕಟ್ಟಕ್ಕೆ ಮಾಡಬೇಕು ಅಂತ ಮನವಿಯನ್ನು ಮಾಡ್ತಾ ಒತ್ತಾಯಪೂರ್ವಕವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ, ಬಂದು ಮಾಡ್ತೀವಿ ಅಂತ. ಸರ್ಕಾರ ಕರ್ನಾಟಕ ರೈತ ಸಂಘ ಚಿಂತಾಮಣಿ ತಾಲೂಕು ಒಂದು ಶಾಖೆಯ ವತಿಯಿಂದ ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಬರಗಾಲದಿಂದ ರೈತರ ಮಾಡಿರುವಂಥ ಒಂದು ಒತ್ತಾಯಗಳನ್ನ ಈಡೇರಿಸಬೇಕು ಅಂತ ನಮಗೆ ಈ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಈ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಬೆಳೆ ವಿಮೆ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಡೇಟಾ ಎಂಟ್ರಿ ಪ್ರೀಮಿಯಂ ಕಳಿಸ್ಕೊಳ್ಳೋದಕ್ಕೆ ಡೇಟಾ ಎಂಟ್ರಿ ವರ್ಕ್ ಮಾಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ದಯವಿಟ್ಟು ಯಾರ್ಯಾರು ಇನ್ನೂ ನೀವು ವಿಮೆ ಮಾಡಿಸ್ಕೊಂಡಿಲ್ಲ ಅವರೆಲ್ಲರೂ ಕೂಡ ನಮ್ಮ ಈ ಒಂದು ರೈತ ಸಂಘದ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಕೂಡ ತಾವು ಒಂದು ಬೆಳೆ ವಿಮೆನ ಕಟ್ಕೊಳ್ಳಿ. ಈ ಸಲ ನಾವು ಅದಕ್ಕೆ ಆದಷ್ಟು ಪಾರದರ್ಶಕವಾಗಿ ಯಾರಿಗೂ ಕೂಡ ಯಾವುದೇ ಏನು ಎಲ್ಲಿ ಬೆಳೆ ನಷ್ಟ ಆಗಿದೆ ಒಂದು ನೈಜತೆಯಿಂದ ಆ ಒಂದು ವರದಿಗಳನ್ನ ಪರಿಶೀಲನೆ ಮಾಡಿಕೊಂಡು ಅವರಿಗೆ ಬೆಳೆ ವಿಮೆ ಸಿಗುವಂಥ ಒಂದು ಕ್ರಮವನ್ನು ವಹಿಸ್ತೀವಿ ಅಂತ ಈ ಮೂಲಕ ಹೇಳ್ತಾ ಸಾಮಾನ್ಯ ರೈತ ನಾನು ವರ್ಷನೂ ಇನ್ಶೂರೆನ್ಸ್ ಕಟ್ತಾ ಇದ್ದೀವಿ. ಮಾವು ಕಟ್ತೀವಿ, ರಾಗಿ ಕಟ್ತೀವಿ, ತೊಗರಿ ಕಟ್ತೀವಿ, ಕಡಲೆಕಾಯಿ ಎಲ್ಲ ಕಟ್ತೀವಿ. ನಾವು ಕಟ್ಟಿಬಿಟ್ಟು ಕಂಪನಿಯವ್ರು ಯಾವ ಕಂಪನಿ ಅದು ಗೌರ್ಮೆಂಟ್ ಸೃಷ್ಟಿ ಮಾಡಿರೋ ಕಂಪನಿನ ಇಲ್ಲ ಪ್ರೈವೇಟ್ ಕಂಪನಿನ ಯಾವುದು? ಬೆಲೆ ಇಲ್ಲ ಅಂತ ನೀವು ಆಗಿದೆ ಚೆನ್ನಾಗಿ ಆಗಿದೆ ಅಂತ ಇದು ರೆಡಿ ಮಾಡಿ ನೀವು ಕೊಡೋಲ್ಲ ಇನ್ಶೂರೆನ್ಸ್. ಈ ಗೌರ್ಮೆಂಟ್ ಏನು ಮಾಡ್ತಾ ಇದೆ? ಯಾವ ತಾಲೂಕಲ್ಲಿ ಬೆಲೆ ಆಗಿದೆ ಅವ್ರೆಲ್ಲೋ ಒಂದು ಕಡೆ ನೋಡಿಬಿಡೋದು, ಬೆಲೆ ಒರಿಜಿನಲ್ ಆಗಿಬಿಟ್ಟಿದೆ ಅಂತಾರೆ. ನಾನು ಸರಿ 5 ಎಕರೆ ಆಗಿದ್ದೀನಿ, 5 ಎಕರೆಗೆ 1 ಲಕ್ಷ ನನಗೆ ಲಾಸ್ ಆಗಿದೆ. ಇನ್ಶೂರೆನ್ಸ್ ಕಟ್ಟಿದ್ದೀನಿ. ಯಾರು ಕೊಟ್ಟಿದ್ದಾರೆ ಇನ್ಶೂರೆನ್ಸ್? ಯಾವ ರೈತರು ಕೊಟ್ಟಿದ್ದಾರೆ? ಮಾತನಾಡಿದೆ ರೈತ ಬೆನ್ನೆಲುಬು, ಬೆನ್ನೆಲು ಮುರಿದಾಕವ್ರೆ ಅವರು. ಪ್ರಮಾಣೋಚನೆ ಮಾಡಲಿ, ಒಂದು ಆಫೀಸರ್ ಚೇರ್ ಮೇಲೆ ಕೂತ್ಕೊಳ್ಳಿ, ರೈತರಪ್ಪ ನಾವು ರೈತರು ಬೆನ್ನೆಲುಬಪ್ಪ ಅಂತ ಹೇಳ್ತಾರೆ. ಯಾವ ರೈತಗಾದರೂ ಬೆನ್ನೆ ಮುರಿತಾ ಇದ್ದಾರೆ ಅಷ್ಟೇ, ರೈತರಿಗೆ ಯಾರಿಗೂ ಒಳ್ಳೇದು ಮಾಡ್ತಾ ಇಲ್ಲ.
ಇವಾಗ ಇನ್ಶೂರೆನ್ಸ್ ಕಟ್ತಾ ಇದ್ದೀವಿ ನಾವು ಮತ್ತೆ ಅದನ್ನು ಇನ್ಕ್ವೈರಿ ಮಾಡಿ ಯಾವ ಕಂಪನಿ ಎಲ್ಲಿ ಬೆಲೆ ಆಗಿದೆ ಏನು ಅಂತ ರಾಜಕಾರಣಿಗಳು ಇದೆಲ್ಲ ವಿಚಾರಿಸಿಕೊಂಡು ಮಾಡಬೇಕು. ಮುಖ್ಯಮಂತ್ರಿಗಳಾಗಲಿ ಯಾರಾದ್ರೂ ಇದು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.